ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ವಿಡಿಯೋಗೆ, ನಿಮ್ಮ ಬ್ಯಾಕ್ಗ್ರೌಂಡ್ ಸೌಂಡ್ ಮಸ್ತ್ ಐತಣ್ಣ, ನೀನೇನು ಒಟ್ಟು ಬೆಂಗಳೂರಿಗೆ ಕಾಲ ಇಡಕ್ಕೆ ಹೋಗ್ಬೇಡ, ಮಸ್ತ್ ಐತಿ ಅನ್ನೋ ಥರ ಒಂದು ಕಮೆಂಟ್ ಹಾಕಿದ್ರು. ಅದ್ರ ಅರ್ಥ ಏನಂತ ಅಂದ್ರೆ, ಬ್ಯಾಕ್ಗ್ರೌಂಡಲ್ಲಿ ಪಕ್ಷಿಗಳು ಸೌಂಡ್ ಬರ್ತಾ ಇತ್ತು, ಅದನ್ನು ಅವರು ಎಂಜಾಯ್ ಮಾಡಿದಾರೆ ಅನ್ಸುತ್ತೆ ಮೋಸ್ಟ್ಲಿ. ಭಾಳ ಮಿಸ್ ಮಾಡ್ಕೊಂಡ್ರೇ ಆ ಥರ ಕಮೆಂಟ್ ಹಾಕೋಕ್ಕೆ ಸಾಧ್ಯ. ಯಾಕಂತಂದರೆ ನಾನು ಒಂದು 5-6 ವರ್ಷ ಬೆಂಗಳೂರಾಗಿದ್ದೀನಿ. ಸೊ ಆ ಟೈಮ್ನೊಳಗೆ ನಾನು ಏನೇನು ಮಿಸ್ ಮಾಡ್ಕೊಂಡಿದ್ದೆ ಅಂತಂದೇಳಿ ಅವಾಗ ರಿಯಲೈಸ್ ಆದೆ ನಾನು. ಅದಕ್ಕಿಂತ ಮುಂಚೆ ಊರಾಗಿದ್ದಾಗ ಕೂಡ ಈ ಥರದನ್ನ ಎಂಜಾಯ್ ಮಾಡೋವಂಥ ಮನಸ್ಥಿತಿ, ಅಷ್ಟೊಂದು ಜ್ಞಾನೋದಯ ಅವಾಗ ಆಗಿರಲಿಲ್ಲ. ಸೊ ಯಾವಾಗ ನಾವು ಅದನ್ನ ಮಿಸ್ ಮಾಡ್ಕೊಂಡ್ವಿ ಆವಾಗ ನಮ್ಗೆ ರಿಯಲೈಸ್ ಆಗಿದ್ದು ನಾವು. ಸೊ ಪ್ರತಿಯೊಂದರಲ್ಲಿ ಖುಷಿ ಪಡ್ಬೇಕು ಅನ್ನೋಂಥ ಮನಸ್ಥಿತಿಗೆ ಬಂದಿದ್ದೀವಿ. ಬೆಳಗ್ಗೆ ಪಕ್ಷಿಗಳ ಸೌಂಡ್ ಕೇಳೋಕೆ ಮಸ್ತ್ ಇರ್ತೈತೆ. ಸೊ ನಾನು ಅದನ್ನ ಗುಡ್ಡದಾಗ ಬಂದಿರ್ತೀನಿ, ವೀಡಿಯೋ ಮಾಡ್ಕೊಂತ ವಾಕಿಂಗ್ ಮಾಡ್ಕೊಂತ ಬಂದಿರ್ತೀನಲ್ಲ, ಸೊ ಅದನ್ನೂ ಎಂಜಾಯ್ ಮಾಡ್ತೀನಿ. ಮಳೆಗಾಲದಲ್ಲಿ ನಮ್ಮ ಇದು ಗುಡ್ಡ ಇದೆಯಲ್ಲ ಹಿಂದ್ಗಡೆ ಇರೋದು, ಸೊ ಮಳೆಗಾಲದೊಳಗೆ ನೀರು ಹರಿತೈತಿ ಇಲ್ಲಿ. ಆ ನೀರಿನ ಹತ್ರ ಬಂದು ಸ್ವಲ್ಪ ಹೊತ್ತು ಕುಂತ್ಕೊಂಡ್ಬಿಡೋದು ನಾನು, ಆ ಸೌಂಡಿನ ಸಲುವಾಗಿ. ನಾನು ಏನೇನು ಮಿಸ್ ಮಾಡ್ಕೊಂಡಿದ್ನಿ ಅದನ್ನು ನಾನು ಇವಾಗ ಎಂಜಾಯ್ ಮಾಡಾಕತ್ತೀನಿ. ತುಂಬ ಜನ ಏನು ಮಾಡ್ತಾರೆ, ಈ ಇದ್ದಿದ್ರೊಳಗೆ ತಮ್ಮ ಇದ್ದಿದ್ದು ಜೀವನಕ್ಕೇ ಕಂಪ್ಲೇಂಟ್ ಮಾಡ್ಕೊಂತ ಬದುಕ್ತಿರ್ತಾರೆ. ನಮ್ದು ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಹಂಗೈತಿ ಹಿಂಗೈತಿ ಅಂದ್ಕೊಂಡು ಬದುಕ್ತಿರ್ತಾರೆ. ಸೊ ಜಾಸ್ತಿ ಕಂಪ್ಲೇಂಟ್ ಮಾಡೋದನ್ನು ಬ್ರೈನಿಗೆ ಪ್ರಾಕ್ಟೀಸ್ ಮಾಡಿಸಿನಪ್ಪ ಅಂದ್ರೆ ಮೈಂಡು ಪ್ರತಿಯೊಂದರಲ್ಲೂ ನೆಗೆಟಿವಿಟಿ ನೋಡೋಕ್ಕೆ ಸ್ಟಾರ್ಟ್ ಮಾಡೋದೈತಿ. ಪ್ರತಿಯೊಂದರಲ್ಲೂ ಖುಷಿ ಪಡುವಂಥ ಮನಸ್ಥಿತಿ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ಅದು. ಬಾಯ್.